ಈಗ ಪ್ರೆಗ್ನೆನ್ಸಿ ಬೇಕು ಅಂತ ತುಂಬ ಎಷ್ಟೋ ಜನ ಕೇಳ್ತಾರಲ್ಲ, ನಾವೊಂದು ಸೀಕ್ರೆಟ್ ಹೇಳ್ತೀನಿ. ಈಗ ನೀವು ಶರೀರ ಬಿಟ್ಟಿದ್ರೆ ನೆಕ್ಸ್ಟ್ ಜನ್ಮ ತಗೊಳ್ಳೋಕ್ಕೆ ಎಷ್ಟು ವರ್ಷ ಆಗುತ್ತದೆ? ಎನಿ ಗೆಸ್? ಯುಗ ಆಗುತ್ತದೆ. ಅಷ್ಟು ಕ್ಯೂ ಇದೆ ಅಲ್ಲಿ. ರೇಷನ್ ಇಂದ ಕ್ಯೂ ಜಾಸ್ತಿ. ಯಾಕೆ ಅಂದರೆ ಈಗ ನಮ್ಮೆಲ್ಲರಿಗೆ ಧ್ಯಾನ ಗೊತ್ತು, ಶಾಕಾಹಾರಿಗಳಾಗಿದ್ದೀವಿ ನಾವು. ನಮ್ಮ ಬಾಡಿ ವೈಬ್ರೇಷನ್ಸು ಜಾಸ್ತಿ ಇರುತ್ತದೆ. ಈ ಥರ ಗರ್ಭಗಳು ಬೇಕು ಅವ್ರಿಗೆ. ಡಿಮ್ಯಾಂಡಲ್ಲಿ ಇದ್ದೀವಿ ನಾವು. ಆಯಿತಾ? ಅಲ್ಲಿ ನಾವು ಹೋಗಿದ್ರೆ ಮತ್ತೆ ಜನ್ಮ ತಗೊಳ್ಳೋಕ್ಕೆ ಎಷ್ಟೋ ಟೈಮ್ ಆಗುತ್ತದೆ. ಸೊ ಅಷ್ಟು ಟೈಮ್ ಆಗುತ್ತದೆ ಮತ್ತೆ ಬರಬೇಕು ಅಂದರೆ. ಕೊನೆ ಜನ್ಮ ಹಾಕ್ಕೋಬೇಕು ಅಂದರೆ ಇಲ್ಲಿ ಇರೋದು ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡಿದ್ರೆ ಸಾಕು. ಮತ್ತೆ ನಾವು ಬರಬೇಕು ಅಂದರೆ ಆ ಥರ ಗರ್ಭ ಸಿಗೋದು ತುಂಬ ಡಿಫಿಕಲ್ಟು. ಈಗ ಒಂದು ಹೈಯರ್ ಮಾಸ್ಟರ್ಸ್ ನಮ್ಮೊಳಗೆ ಬರಬೇಕಂದ್ರೆ ಎಷ್ಟೋ ಸುದ್ದಿ ಆಗಬೇಕು. ಪ್ರೆಗ್ನೆನ್ಸಿ ಎಲ್ಲರಿಗೂ ಆಗುತ್ತದೆ, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಟ್ ಧ್ಯಾನ ಮಾಡ್ತಾ ಹೋಗಿ. ಸೋಲ್ ಪ್ಲಾನಲ್ಲಿ ಇಲ್ಲ ಅಂದರೆ ಆಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಸರ್ ಅಂತ ಒಬ್ಬರು ಚಿಕ್ಕಲ್ಸಂದ್ರ ಅಲ್ಲಿದ್ದರು. ಅವ್ರ ಹಸ್ಬೆಂಡ್ ವೈಫು ಇಬ್ಬರು ದ ವೆರಿ ಡೀಪ್ ಮೆಡಿಟೇಟರ್ಸ್. ಎಷ್ಟೋ ಕಡೆ ಹೋಗಿ ಅವರ ಧ್ಯಾನ ಎಲ್ಲ ಹೇಳ್ಕೊಟ್ಟಿದ್ರು. ಸುಮಾರು 20 ವರ್ಷ ಅವರಿಬ್ಬರಿಗೆ ಒಂದೇ ಯೋಚನೆ ಏನಂದರೆ ಮಗು ಆಗಬೇಕು. 20 ವರ್ಷ ಆದಮೇಲೆ ಧ್ಯಾನಕ್ಕೆ ಬಂದರು. ಇವಾಗೆಲ್ಲ ಮುಗ್ದೋಯ್ತು, ಕೊನೆ ಜನ್ಮ ಆಗಿಲ್ಲ. ಯಾಕೆಂದರೆ ಆ ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೆಕ್ಸ್ಟ್ ಇನ್ನೊಂದು ಜನ್ಮ ತಗೊಂಡು ಅವ್ರಿಗೆ ಮಕ್ಕಳಾದ್ರೇ ಅವ್ರಿಗೆ ಎನ್ಲೈಟನ್ಮೆಂಟ್. ಈಗ ಬೇಡ ಅಂದರು, ನೋ ಚಾಯ್ಸ್. ಅವ್ರ ಥಾಟ್ಸು ಹಂಗೆ ಸ್ಟ್ರಾಂಗ್ ಮಾಡಿ ಕ್ರಿಯೇಷನ್ ಮಾಡಿಬಿಟ್ರು. ನೆಕ್ಸ್ಟ್ ಮೈಸೂರಲ್ಲಿ ಹುಡ್ಬೇಕು ಅಂತಲೂ ಅವ್ರಿಗೆ ಗೊತ್ತು. ಸೇಮ್ ಹಸ್ಬೆಂಡ್ ವೈಫ್ ಮತ್ತೆ ಹುಡ್ಬೇಕು, ಮತ್ತೆ ಮದುವೆ ಮಾಡ್ಕೋಬೇಕು. ಅಲ್ಲಿ ಏನಾದ್ರು ಕಿರಿಕಿರಿ ಆಗಿದ್ರೆ ಇದು ಎಕ್ಸ್ಟೆನ್ಷನ್ ಆಗ್ತಾ ಹೋಗುತ್ತದೆ. ಹೂ ಕ್ರಿಯೇಟೆಡ್ ದ ರಿಯಾಲಿಟಿ? ನಾವು ಲೈಫ್ ಹೆಂಗಿದೆ ಅದು ಅಕ್ಸೆಪ್ಟೇ ಮಾಡಲ್ಲ. ಹಿಂಗಿದೆ ಇದಿಲ್ಲ, ನನಗೆ ಅದೇ ಬೇಕು, ಆ ಥರನೇ ಬೇಕು, ಅಲ್ಲೇ ಹೋಗಿ ಅಮೇರಿಕಾನೇ ಹೋಗ್ಬೇಕು, ಲಂಡನ್ನೇ ಹೋಗ್ಬೇಕು, ಆ ದುಡ್ಡೇ. ಈ ಲೈಫಲ್ಲಿ ಯಾರು ಡಿಸೈನ್ ಮಾಡಿದ್ರಿ ಇದು? ನಮ್ಮ ಲೈಫ್ ನಾವೇ ಡಿಸೈನ್ ಮಾಡಿ ನಮ್ಮ ಲೈಫ್ ನಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ. ವಿ ಡೋಂಟ್ ಅಕ್ಸೆಪ್ಟ್ ಅವರ್ ಓನ್ ಡಿಸೈನ್ಸ್. ಇದು ಅಕ್ಸೆಪ್ಟ್ ಮಾಡಿ ಫಸ್ಟು. ನಮ್ಮ ತಂದೆ ತಾಯಿ ನಾವು ಚೂಸ್ ಮಾಡೋದು, ಫಿಮೇಲಾ ಮೇಲಾ ನಾವು ಚೂಸ್ ಮಾಡೋದು, ನಮ್ಮ ಬಾಡಿ ಕಲರು ಹೈಟು ಎಲ್ಲ ನಾವೇ ಚೂಸ್ ಮಾಡೋದು. ನಮ್ಮ ಬಾಡಿಯಲ್ಲಿ ಕಾಯಿಲೆಗಳೆಲ್ಲ ನಮ್ಮ ಪ್ರಾಬ್ಲಮೇ. ಐದರ್ ಕರ್ಮಗಳಿಂದ, ಇಲ್ಲಾಂದರೆ ಬಿಕಾಸ್ ಆಫ್ ಮೈಂಡ್, ಸೈಕೋಸೊಮ್ಯಾಟಿಕ್. ಸೊ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ಲೈಫ್. ಇದು ಫಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮೈಂಡ್ ಕಾಮ್ ಆಗುತ್ತೆ. ನಮ್ಮ ಲೈಫ್ ನಾವೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದೇ ಮೇಜರ್ ಪ್ರಾಬ್ಲಮ್.